ಬೆಂಗಳೂರಿನಲ್ಲಿ ಜಿಲ್ಲಾ ಸಾಂತ್ವನ ಕೇಂದ್ರ ಶಿಥಿಲಗೊಂಡಿದೆ. ನೊಂದ ಸಂತ್ರಸ್ತ ಉದ್ಯೋಗಸ್ಥ ಮಹಿಳೆಯರಿಗೆ ಈ ಕೇಂದ್ರ ಆಸರೆ. ಮಹಿಳೆಯರ ಬದುಕಿನ ಕಸ್ತೂರಿಬಾ ಸದನ ಕೇಂದ್ರ ಶಿಥಿಲಗೊಂಡಿದೆ. 3 ಅಂತಸ್ತಿನ ಕಟ್ಟಡ ಇದೆ. 42 ಕೊಠಡಿಗಳು, 40 ಮಂದಿ ವಾಸ್ತವ್ಯ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಜಿಲ್ಲಾ ಸಾಂತ್ವನ ಕೇಂದ್ರ ಶಿಥಿಲಗೊಂಡಿರೋದು. 120ರಿಂದ 140 ಮಂದಿಗೆ ಅವಕಾಶ ಇದ್ರೂ ಅವ್ಯವಸ್ಥೆಯಿಂದ ಬೀಗ ಹಾಕಲಾಗಿದೆ. ಮೇಲ್ಛಾವಣಿ ಬಿರುಕು ಬಿಟ್ಟಿದೆ. ಸಿಮೆಂಟ್ ಚೂರು, ಕಿತ್ತು ಹೋದಂತಹ ಕಿಟಕಿ, ಬಿಸಿ ನೀರಿನ ವ್ಯವಸ್ಥೆನೇ ಇಲ್ಲ. ಶಿಥಿಲಾವಸ್ಥೆಯ ಕಟ್ಟಡದಲ್ಲಿ ಆತಂಕ ಮನೆ ಮಾಡಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳಿಂದ ನಿರ್ಲಕ್ಷ್ಯ ತೋರಲಾಗ್ತಾ ಇದೆ. ಚಿಕ್ಕಮಗಳೂರು ನಗರದ ರಸ್ತೆಯಲ್ಲಿರುವಂತಹ ಕಸ್ತೂರಿಬಾ ಸದನ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಈ ಕಟ್ಟಡ ಅಂತ. ಶಿಥಿಲಾವಸ್ಥೆಯಲ್ಲಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಈ ಸ್ಥಿತಿ. ಚಿಕ್ಕಮಗಳೂರು ನಗರದ ಸಾಂತ್ವನ ಕೇಂದ್ರ ಹಾಗೂ ವಿದ್ಯಾರ್ಥಿಗಳ ಮತ್ತು ಉದ್ಯೋಗಸ್ಥ ಮಹಿಳೆಯರ ವಸತಿ ಗೃಹದ ಕಟ್ಟಡ ಏನಿದೆ ಅದು ಶಿಥಿಲಾವಸ್ಥೆಗೆ ತಲುಪಿದ್ದು. ಹಾಗಾಗಿ ಉದ್ಯೋಗಸ್ಥ ಮಹಿಳೆಯರು, ವಿದ್ಯಾರ್ಥಿಗಳು ಆತಂಕದಲ್ಲಿ ದಿನ ಕಳೆಯುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇದು ಚಿಕ್ಕಮಗಳೂರು ನಗರದ ವಿಜಿಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಕಸ್ತೂರಿಬಾ ಸದನ ಚಿಕ್ಕಮಗಳೂರು ಆಗಿರುವಂಥದ್ದು. ಈ ಕಟ್ಟಡದಲ್ಲಿ ಸರಿಸುಮಾರು ಒಂದು 40 ಕೊಠಡಿಗಳಿರುವಂಥದ್ದು. ಈಗ 38 ಉದ್ಯೋಗಸ್ಥ ಮಹಿಳೆಯರು ಹಾಗೆಯೇ ವಿದ್ಯಾರ್ಥಿಗಳು ಇರುವಂಥದ್ದು. ಈ ಕಟ್ಟಡದಲ್ಲಿ 120 ಜನ ಉದ್ಯೋಗಸ್ಥ ಮಹಿಳೆಯರು ಹಾಗೆಯೇ ವಿದ್ಯಾರ್ಥಿಗಳು ಕೂಡ ಇರುವಂಥ ಒಂದು ವ್ಯವಸ್ಥೆ ಕೂಡ ಇರುವಂಥದ್ದು. ಆದರೆ ಈ ಕಟ್ಟಡ ಈಗ ಶಿಥಿಲಾವಸ್ಥೆಗೆ ತಲುಪಿರುವಂಥದ್ದು. ಹಾಗಾಗಿ ಇಲ್ಲಿಗೆ ಬರುವಂಥ ವಿದ್ಯಾರ್ಥಿಗಳು ಹಾಗೆಯೇ ಉದ್ಯೋಗಸ್ಥ ಮಹಿಳೆಯರ ಸಂಖ್ಯೆಯು ಕೂಡ ಕಡಿಮೆ ಆಗಿರುವಂಥದ್ದು. ಇಲ್ಲಿ ಭಾಳ ಪ್ರಮುಖವಾಗಿ ಶೋಷಣೆಗೆ ಒಳಗಾದಂತಹ ಮಹಿಳೆಯರನ್ನು ಹಾಗೆಯೇ ಸಂತ್ರಸ್ತ ಮಹಿಳೆಯರನ್ನು ಸಂತೈಸಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಮುಖ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಇರುವಂಥ ಒಂದು ನಗರದ ಏಕೈಕ ಸಾಂತ್ವನ ಕೇಂದ್ರ ಇದಾಗಿರುವಂಥದ್ದು. ಈ ಸಾಂತ್ವನ ಕೇಂದ್ರವನ್ನು 1993ರಲ್ಲಿ ಇದು ಉದ್ಘಾಟನೆಯು ಕೂಡ ಆಗಿರುವಂಥದ್ದು. ಅಂದು ಕಳಪೆ ಕಾಮಗಾರಿಯ ಪರಿಣಾಮ ಇಂದು ಇಲ್ಲಿರುವಂಥ ಉದ್ಯೋಗಸ್ಥ ಮಹಿಳೆಯರು ಹಾಗೆಯೇ ವಿದ್ಯಾರ್ಥಿಗಳು ಅನುಭವಿಸುವಂಥ ಸ್ಥಿತಿ ಬಂದು ಒದಗಿರುವಂಥದ್ದು. ಈ ಕಟ್ಟಡವನ್ನು ದುರಸ್ತಿಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಗೆಯೇ ದಾನಿಗಳ ನೆರವನ್ನು ಕೂಡ ಇಲ್ಲಿನ ಸದಸ್ಯರು, ನಿರ್ದೇಶಕರು ಕೂಡ ಈಗಾಗಲೇ ಶಾಸಕರು ಹಾಗೆಯೇ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿಯನ್ನು ಕೂಡ ಸಲ್ಲಿಸಿರುವಂಥದ್ದು. ಅನುದಾನ ಒದಗಿಸಿಕೊಟ್ರೆ ಈ ಕಟ್ಟಡವನ್ನು ಕೂಡ ದುರಸ್ತಿಗೊಳಿಸಿ ವಿದ್ಯಾರ್ಥಿಗಳಿಗೇ ಹಾಗೆಯೇ ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೆಯೇ ಜಿಲ್ಲಾಡಳಿತ ಗಂಭೀರವಾದಂಥ ಆಲೋಚನೆಯನ್ನು ಕೂಡ ಮಾಡಬೇಕಾಗಿರುವಂಥದ್ದು. ಈ ಕಟ್ಟಡ ಈಗಾಗಲೇ ಶಿಥಿಲಾವಸ್ಥೆಯು ಕೂಡ ತಲುಪಿರುವಂಥದ್ದು. ಮೇಲ್ಭಾಗದಲ್ಲಿ ಮೊದಲ 2 ಕೊಠಡಿಗಳು ಅಂದರೆ ಮಹಡಿಗಳೇನಿದೆ ಅವೆರಡೂ ಕೂಡ ಈಗಾಗಲೇ ಬಿರುಕು ಬಿಟ್ಟಿರುವಂಥದ್ದು. ಆ ತಾರಸಿನಲ್ಲಿ ನೀರು ಕೂಡ ಮಳೆ ಬಂದರೆ ನೀರು ಸೋರುವಂಥ ಸ್ಥಿತಿಯು ಕೂಡ ಇರುವಂಥದ್ದು. ಬಾಗಿಲುಗಳು ಹಾಗೆಯೇ ಕಿಟಕಿಗಳು ಎಲ್ಲವೂ ಕೂಡ ಹೋಗಿರುವಂಥದ್ದು. ಬಿಸಿ ನೀರಿನ ವ್ಯವಸ್ಥೆಯು ಕೂಡ ಇಲ್ಲದಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿಗೆ ಉದ್ಯೋಗಸ್ಥ ಮಹಿಳೆಯರು ಹಾಗೆ ವಿದ್ಯಾರ್ಥಿಗಳ ಸೇರಿಕೊಳ್ಳುವಂಥ ಅಡ್ಮಿಷನ್ ಸಂಖ್ಯೆಯು ಕೂಡ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಇಲ್ಲಿನ ನಿರ್ದೇಶಕರು ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸಹಾಯದ ನಿರೀಕ್ಷೆಯಲ್ಲೂ ಕೂಡ ಇರುವಂಥದ್ದು. ಸರ್ಕಾರ ಸಾಂತ್ವನ ಕೇಂದ್ರಕ್ಕೆ ಕಾಲಕಾಲಕ್ಕೆ ಅನುದಾನವನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡಿದಲ್ಲಿ ಸಾಂತ್ವನ ಕೇಂದ್ರದಲ್ಲೇ ಇರುವಂಥ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಆ ಕಟ್ಟಡವನ್ನು ದುರಸ್ತಿಗೊಳಿಸಲು ಕೂಡ ಮುಂದಾಗ್ಬೋದು. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಸಮರ್ಪಕವಾಗಿ ಕಾಲಕಾಲಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದೇ ಆದಲ್ಲಿ ಈ ಕಟ್ಟಡವನ್ನು ದುರಸ್ತಿಗೊಳಿಸಿ ಇನ್ನಷ್ಟು ಉದ್ಯೋಗಸ್ಥ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಒಂದು ನೆರವಿನ ಸಹಾಯವನ್ನು ಕೂಡ ತಾಚಬಹುದಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.